ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಿರೀಕ್ಷೆಯಂತೆ ರಾಜ್ಯಪಾಲರ ಭಾಷಣದಲ್ಲಿ ಗ್ಯಾರಂಟಿಗಳ ಬಣ್ಣನೆಯಾಯಿತು. 1.2 ಕೋಟಿಗೂ ಅಧಿಕ ಕುಟುಂಬಗಳು ಬಡತನ ರೇಖೆ ದಾಟಿ ಮಧ್ಯಮ ವರ್ಗವನ್ನು ತಲುಪಿದೆ ಅಂತ ಹೇಳಿದರು. ಸಂವಿಧಾನವೇ ರಾಷ್ಟ್ರೀಯ ಧರ್ಮ ಅಂದ ರಾಜ್ಯಪಾಲರು ಮನುವಾದ ಪ್ರಸ್ತಾಪಿಸಿ ಕರ್ನಾಟಕದ ಮಾದರಿಯನ್ನ ಮುಂದಿಟ್ಟರು. ವಿಪಕ್ಷಗಳು ಮಾತ್ರ ಇದು ಬೊಗಳೆ ಭಾಷಣ ಅಂತ ಟೀಕಿಸಿದ್ದಾರೆ. ರಾಜ್ಯಪಾಲರ ಬಾಯಲ್ಲಿ ಸುಳ್ಳಿನ ವಾರ್ತೆಯನ್ನ ನೀಡಲಾಗಿದೆ ಅಂತ ಕಿಡಿಕಾರಿದರು. ಅಭಿವೃದ್ಧಿ ಶೂನ್ಯ ಎಂದ ಬಿಜೆಪಿಗೆ ಸಚಿವ ಪಾಟೀಲ್ ನಿಮ್ಮ ಕೊಡುಗೆ ಹೇಳಿ ಅಂತ ತಿರುಗೇಟು ಕೊಟ್ಟರು. ಇನ್ನು ಅಧಿವೇಶನದಲ್ಲಿ ಕೇಸರಿ ಕಲರವ ಕಾಣಿಸಿತು. ಲೋಕಸಭಾ ಎಲೆಕ್ಷನ್ಗೆ ಭರ್ಜರಿ ತಾಲೀಮು ಶುರುವಾಗಿದೆ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗೋದನ್ನ ಯಾರೂ ತಪ್ಪಿಸೋದಕ್ಕಾಗಲ್ಲ ಅಂತ ಎಚ್ಡಿಕೆ ಭವಿಷ್ಯ ನುಡಿದ್ರು. ಇನ್ನು ತಮ್ಮ ಸ್ಪರ್ಧೆಯನ್ನ ಕುಮಾರಸ್ವಾಮಿ ಗುಟ್ಟಾಗೆ ಇಟ್ಟರು. ಇತ್ತ ಗೌಡರ ನಿವಾಸದಲ್ಲಿ ತಡರಾತ್ರಿ ಸೈನಿಕ ಮೀಟಿಂಗ್ ಅಚ್ಚರಿಗೆ ಕಾರಣ ಆಗಿದೆ. ದಬ್ಬಾಳಿಕೆಗೆ ಬೇಸತ್ತು ಬಿದ್ದ ಮತಗಳಿಂದ ಚರಿತ್ರೆ ಸೃಷ್ಟಿಸಿದ ದೇವದುರ್ಗ ಕ್ಷೇತ್ರದಲ್ಲಿ ಮತ್ತದೇ ಕತೆ. ಕರೆಮ್ಮ ಶಾಸಕಿಯಾದ ಬಳಿಕವೂ ಕ್ಷೇತ್ರದಲ್ಲಿ ಮತ್ತದೇ ರಾಗ, ಮತ್ತ ಅದೇ ಹಾಡು. ಅಕ್ರಮ ಮರಳು ಸಾಗಾಟ ತಡೆದ ಪೇದೆ ಮೇಲೆ ಹಲ್ಲೆ ನಡೆದಿದೆ. ಘಟನೆ ಸಂಬಂಧ ಅಟ್ರಾಸಿಟಿ ಕೇಸು ದಾಖಲಾಗಿದ್ದು, ರಾತ್ರಿ ಶಾಸಕೀಯ ಹೈ ಡ್ರಾಮಾಗೂ ಕೂಡ ಸಾಕ್ಷಿಯಾಗಿದೆ. ಕಲಬುರಗಿಯ ಆಳಂದದಲ್ಲಿ ಮತ್ತೆ ದೇಗುಲ ದಂಗಲ್ ಶುರುವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ದೇಗುಲ ನಿರ್ಮಾಣಕ್ಕೆ ಹಿಂದೂ ಪರ ಸಂಘಟನೆಗಳು ಶಿವರಾತ್ರಿಯ ಶಪಥ ತೊಟ್ಟಿದ್ದಾವೆ. ಇತ್ತ ಮಂಗಳೂರಲ್ಲಿ ರಾಮನ ಅಪಮಾನಕ್ಕೆ ಶಿಕ್ಷಕಿ ಪ್ರಭಾಗೆ ಕೊನೆಗೂ ಅಮಾನತಿನ ಶಿಕ್ಷೆಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.